ನಮಸ್ಕಾರ ಗೆಳೆಯರೇ, ನಾಲೆಡ್ಜ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ದೇಶದಲ್ಲಿ ಬೆಲೆ ಕಟ್ಟಲಾಗದಷ್ಟು ನಿಧಿಗಳಿವೆ. ಅವೆಲ್ಲವೂ ಹಲವು ವರ್ಷಗಳಿಂದ ಹಲವು ಪ್ರದೇಶಗಳಲ್ಲಿ ನಿಗೂಢವಾಗಿಯೇ ಇದೆ ಎಂದು ಸಾಕಷ್ಟು ಜನ ಹೇಳುತ್ತಾರೆ. ಅದರಲ್ಲೂ ದೇವಾಲಯಗಳಲ್ಲಿ, ಬೆಟ್ಟಗುಡ್ಡ ಗುಹೆಗಳಲ್ಲಿ, ರಾಜರ ಕಾಲದ ಮಹಲಿನಲ್ಲಿ, ಬಾವಿಗಳಲ್ಲಿ ಗುಪ್ತ ನಿಧಿಗಳು ಇವೆ. ಅವುಗಳನ್ನು ಅಲ್ಲಿ ಬಚ್ಚಿಡಲಾಗಿದೆ ಎಂದು ಸಾಕಷ್ಟು ಜನ ಹೇಳುತ್ತಾರೆ. ಇಷ್ಟಕ್ಕೂ ಗುಪ್ತ ನಿಧಿ ಅಂದ್ರೆ ಏನು? ಯಾಕೆ ಕೆಲವರು ನಿಧಿ ಹಿಂದೆ ಬೀಳುತ್ತಾರೆ? ನಿಧಿ ಸಿಗುತ್ತೆ ಅನ್ನೋದಕ್ಕೆ ಸೂಚನೆಯಾದರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಧಿಗಳನ್ನು ಶತಮಾನದ ಹಿಂದೆ ರಾಜರು ತಮ್ಮ ಸಂಪತ್ತನ್ನು ಶತ್ರು ಸೈನ್ಯದಿಂದ ಕಾಪಾಡಲು ತಮ್ಮ ಸಂಪತ್ತನ್ನೆಲ್ಲ ಚಿನ್ನ, ಒಡವೆ, ವಜ್ರವೈಡೂರ್ಯವನ್ನೆಲ್ಲ ಗೌಪ್ಯವಾದ ಜಾಗಗಳಲ್ಲಿ ಬಚ್ಚಿಡುತ್ತಿದ್ದರು. ಉದಾಹರಣೆಗೆ, ರಾಜರು ತಮ್ಮ ಸಂಪತ್ತನ್ನು ಬಾವಿಗಳಲ್ಲಿ, ದೇವಾಲಯಗಳಲ್ಲಿ, ಗುಹೆಗಳಲ್ಲಿ, ಇಂತಹ ಕಡೆಗಳಲ್ಲಿ ತಮ್ಮ ಸಂಪತ್ತನ್ನು ಬಚ್ಚಿಡುತ್ತಿದ್ದರು. ಯಾಕಂದ್ರೆ ಶತ್ರುಗಳು ತಮ್ಮ ಸಂಪತ್ತನ್ನು ಲೂಟಿ ಮಾಡುತ್ತಾರೆ, ಎಲ್ಲ ಸಂಪತ್ತು ಶತ್ರುಗಳ ಪಾಲಾಗುತ್ತದೆ ಎಂದು ಯುದ್ಧ ಶುರು ಆಗುವ ಮೊದಲೇ ತಮ್ಮ ಸಂಪತ್ತನ್ನು ಭದ್ರಪಡಿಸುತ್ತಿದ್ದರು. ಯುದ್ಧ ಮುಗಿದ ನಂತರ ತಾವು ಗೆದ್ದರೆ ಮಾತ್ರ ತಾವು ಭದ್ರಪಡಿಸಿದ ಸಂಪತ್ತನ್ನು ಹೊರತೆಗೆದು ತಮ್ಮ ಖಜಾನೆಯಲ್ಲಿ ಇಟ್ಕೊಳ್ತಾ ಇದ್ರು. ಒಂದು ವೇಳೆ ಅವರು ಯುದ್ಧದಲ್ಲಿ ಸೋತು ಹೋದರೆ ಅಥವಾ ಸಾವನ್ನಪ್ಪಿದರೆ ಆ ನಿಧಿಯನ್ನು ಎಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ಅವರಿಗೆ ಮಾತ್ರ ಗೊತ್ತಿರುವ ಕಾರಣ ಅವರು ಸತ್ತು ಹೋದರೆ ಆ ನಿಧಿಯು ರಹಸ್ಯವಾಗಿಯೇ ಉಳಿಯುತ್ತದೆ. ಇನ್ನು ಇಂತಹ ಸಾಕಷ್ಟು ನಿಧಿಗಳು ನಮ್ಮ ದೇಶದಲ್ಲಿ ರಹಸ್ಯವಾಗಿಯೇ ಉಳಿದಿದೆ. ಇದರಿಂದಲೇ ಇಂದಿಗೂ ಸಹ ನಿಧಿ ಕೆಲವರಿಗೆ ಸಿಗುತ್ತಿದೆ. ಇವೆಲ್ಲವೂ ನಮ್ಮ ರಾಜರ ಕಾಲದ ಬಚ್ಚಿಟ್ಟಂತ ಸಂಪತ್ತು. ಇನ್ನು ನಿಧಿ ಎಲ್ಲಿ ಸಿಗುತ್ತೆ? ಅದಕ್ಕೆ ಸೂಚನೆಗಳಾದರೂ ಏನು ಎಂದು ನೋಡೋದಾದರೆ, ಹಳೆಯ ಕಾಲದ ಶಿವನ ದೇವಾಲಯದ ಶಿವನ ಎದುರಿಗೆ ಇರುವ ನಂದಿ ವಿಗ್ರಹದ ಕೆಳಗಡೆ ಗುಪ್ತ ನಿಧಿ ಇದೆ ಅಂತ ಹೇಳುತ್ತಾರೆ. ಇನ್ನು 200 ವರ್ಷದ ಹಳೆಯ ಮನೆಯ ಹಿಂಭಾಗದಲ್ಲಿ ಏನಾದರೂ ಬಾದಾಮಿ ಗಿಡ ಇದ್ದರೆ ಅದು ಸಹ ಹಳೆಯ ಮರವಾಗಿದ್ದಾರೆ ಆ ಮರದ ಕೆಳಗೆ ನಿಧಿ ಇರುವ ಸಾಧ್ಯತೆ ಇದೆ. ಯಾಕಂದ್ರೆ ಬಾದಾಮಿ ಮರ ನಿಧಿಗೆ ಸಂಕೇತ ಅಂತ ಆಗಿನ ಮಾಂತ್ರಿಕರು ನಂಬಿದ್ದರು. ಇದರಿಂದಲೇ ನಿಧಿಯು ಬಾದಾಮಿ ಮರದ ಕೆಳಗೆ ಇರುತ್ತದೆ ಎಂದು ಸಾಕಷ್ಟು ಜನ ಹೇಳುತ್ತಾರೆ. ಇನ್ನು ಗುಹೆಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ನಿಧಿಯನ್ನು ಇಟ್ಟಿರುತ್ತಾರೆ. ಇನ್ನು ನಿಧಿ ಸಿಗುವುದಕ್ಕೆ ಸೂಚನೆಗಳು ಏನು ಎಂದರೆ, ಯಾರಿಗೆ ನಿಧಿ ಸಿಗುತ್ತೋ ಅವರ ಕನಸಲ್ಲಿ ಕಪ್ಪು ಬಣ್ಣದ ಬೆಕ್ಕು ಕಾಣಿಸುತ್ತದೆ. ಆ ಬೆಕ್ಕು ನಿಧಿ ಇರುವ ಜಾಗದಲ್ಲಿ ಬಂದು 3 ಬಾರಿ ನಿಧಿ ಇರುವ ಜಾಗವನ್ನು ಸುತ್ತಿ ಅಲ್ಲಿಂದ ಹೊರಟು ಹೋಗುತ್ತದೆ. ಇಂತಹ ಕನಸು ಬಿದ್ದರೆ ಆ ಜಾಗದಲ್ಲಿ ಗುಪ್ತ ನಿಧಿ ಇದೆ ಎಂದರ್ಥ. ಇನ್ನು ಯಾರಿಗೆಲ್ಲ ಕನಸಲ್ಲಿ ಹಾವು ಕಾಣಿಸಿಕೊಂಡು ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲೇ ಬಿಟ್ಟು ಬರುವಂತಹ ಕನಸು ಬೀಳುತ್ತದೋ ಅದು ನಿಧಿ ಸಿಗುತ್ತದೆ ಅನ್ನೋ ಸೂಚನೆಯಾಗಿರುತ್ತದೆ ಎಂದು ಹೇಳುತ್ತಾರೆ. ಇನ್ನು ಯಾವ ಪ್ರದೇಶದಲ್ಲಿ ನಿಧಿ ಇರುತ್ತೋ ಅಲ್ಲಿ ಯಾವಾಗಲೂ ಒಂದು ಶಬ್ದ ಕೇಳಿಸುತ್ತಲೇ ಇರುತ್ತದೆ ಎಂದು ಸಾಕಷ್ಟು ಜನ ನಂಬುತ್ತಾರೆ. ಇನ್ನು ನಿಧಿ ಸಿಕ್ಕರೂ ಸಹ ಅದನ್ನು ತೆಗೆಯುವುದು ಅಷ್ಟು ಸುಲಭವಲ್ಲ, ಏಕೆಂದರೆ ನಿಧಿಗೆ ಯಾವುದೋ ಒಂದು ಶಕ್ತಿ ಕಾವಲಿರುತ್ತದೆ. ಅಂದರೆ ಸರ್ಪಗಳು, ಚೇಳುಗಳು, ವಿಷ ಇರುವ ಕೀಟಗಳು ಆ ನಿಧಿಯನ್ನು ಮುಟ್ಟೋದಕ್ಕೂ ಬಿಡೋದಿಲ್ಲ. ಇನ್ನೂ ಸಾಕಷ್ಟು ಜನ ನಿಧಿ ಸಿಗುತ್ತದೆ ಎಂದು ಮೋಸ ಹೋಗಿ ಮನೆ ಮಠ ಮಾರಿಕೊಂಡು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಇನ್ನು ನಿಮಗೆ ನಿಧಿ ಸಿಗಬೇಕು ಅನ್ನೋದೇ ಆದರೆ ನಿಮಗೆ ಸುಲಭವಾಗಿಯೇ ಸಿಗುತ್ತದೆ. ಅದು ಬಿಟ್ಟು ಬಲವಂತವಾಗಿ ನಿಧಿಯನ್ನು ತೆಗೆಯುತ್ತೇನೆ ಎಂದು ಹೋದರೆ ಅದು ಸಮಯ ವ್ಯರ್ಥ. ನಿಮ್ಮಲ್ಲಿ ಯಾರಿಗಾದರೂ ನಿಧಿ ಸಿಕ್ಕಿದೆಯಾ? ಹಾಗೂ ನಿಮಗೆ ಎಲ್ಲಾದರೂ ನಿಧಿ ಇದೆ ಅಂತ ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಇದಾಗಿತ್ತು ಗೆಳೆಯರೇ ಇವತ್ತಿನ ವಿಷಯ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.